ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಆಕೆ ಭೂಮಿಯಷ್ಟೇ ಸಹನಾಮೂರ್ತಿಯಾಗಿದ್ದರೂ ಆತ್ಮಾಭಿಮಾನಕ್ಕೆ ಭಂಗವುಂಟಾಗುತ್ತಿದ್ದಂತೆ ಸಿಡಿದೆದ್ದು ಪ್ರತಿಭಟಿಸಿರುವ ಎಷ್ಟೋ ಪ್ರಸಂಗಗಳನ್ನು ಪುರಾಣ ಇತಿಹಾಸಗಳಲ್ಲಿ ಕಂಡಿದ್ದೇವೆ. ಅಪಾರ ಜಾಣ್ಮೆ ಹಾಗೂ ಬುದ್ಧಿಮತ್ತೆಗಳನ್ನು ತನ್ನಲ್ಲಿ ಸುಪ್ತವಾಗಿ ಹುದುಗಿಸಿಕೊಂಡಿರುವ ಹೆಣ್ಣು ಔಚಿತ್ಯವರಿತು ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ಕೆಲಸ ಸಾಧಿಸುತ್ತಾಳೆ. ಆ ಮೂಲಕ ತನಗೆ ತನ್ನ ಕುಟುಂಬಕ್ಕೆ ಒದಗಿರುವ ಅಪಾಯವನ್ನು ನಿವಾರಿಸಿಕೊಳ್ಳುತ್ತಾಳೆ. ಕಾವ್ಯಭಾಗದ ಹಿನ್ನೆಲೆ ಪ್ರಸ್ತುತ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಪಠ್ಯ ಭಾಗವನ್ನು ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ವಿರಾಟಪರ್ವದ 3ನೇ ಸಂಧಿಯಿಂದ ಆಯ್ದುಕೊಂಡಿದೆ. ಪಾಂಡವರು 1 ವರ್ಷದ ಅಜ್ಞಾತವಾಸದ ಅವಧಿಯನ್ನು ವಿರಾಟ ರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ಬೇರೆ ಬೇರೆ ಹೆಸರುಗಳಿಂದ ವಿವಿಧ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಕಾಲ ಕಳೆಯುತ್ತಿರುತ್ತಾರೆ. ದ್ರೌಪದಿ ಕೂಡ ಸೈರಂಧ್ರಿ ಎಂಬ ಹೆಸರಿನಲ್ಲಿ ವಿರಾಟರಾಜನ ರಾಣಿ ಸುಧೇಷ್ಠೆಯ ದಾಸಿಯಾಗಿರುತ್ತಾಳೆ. ಸುಧೇಷ್ಠೆಯ ತಮ್ಮನಾದ ಕೀಚಕನು ಒಮ್ಮೆ ದಾಸಿ ಸೈರಂಧಿಯನ್ನು ಕಂಡು ಮೋಹಿತನಾಗುತ್ತಾನೆ. ಆಗಾಗ ಪದೇ ಪದೇ ಅವಳನ್ನು ಕೆಣಕುತ್ತಾ ಪೀಡಿಸುತ್ತಿರುತ್ತಾನೆ. ಒಮ್ಮೆಯಂತೂ ವಿರಾಟರಾಜನ ಓಲಗದಲ್ಲಿ ದ್ರೌಪದಿಯನ್ನು ಹಿಡಿದೆಳೆಯಲೆತ್ನಿಸಿ ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದೆದು ಅವಮಾನಿಸುತ್ತಾನೆ. ಹೀಗೆ ಕೀಚಕನ ನಿರಂತರವಾದ ಉಪಟಳದಿಂದ ನೊಂದು ದುಃಖತೆಯಾದ ದ್ರೌಪದಿಯು ಆತನನ್ನು ಕೊಲ್ಲುವಂತೆ ಭೀಮನಲ್ಲಿಗೆ ಬೇಡಿಕೊಳ್ಳಲು ಬರುವ ಪ್ರಸಂಗದೊಂದಿಗೆ ಪ್ರಸ್ತುತ ಪಠ್ಯಭಾಗ ಆರಂಭವಾಗುತ್ತದೆ. ಕೀಚಕನಿಂದಾದ ಅವಮಾನವನ್ನು ದ್ರೌಪದಿ ಭೀಮನಲ್ಲಿ ಹೇಳಿಕೊಳ್ಳುವುದು, ಆತನ ಪ್ರತ್ಯುತ್ತರ, ಕೊನೆಗೆ ಭೀಮನನ್ನು ಕೆಣಕಿ ಅವನ ಶೌರ್ಯವನ್ನು ಬಡಿದೆಬ್ಬಿಸಿ ಅಣಿಗೊಳಿಸುವ ರೀತಿ ಮುಂತಾದವುಗಳು ನಾಟಕೀಯತೆಯಿಂದ ಕೂಡಿ ಹೃದಯವಾಗಿ ಮೂಡಿಬಂದಿದೆ. In Indian tradition, women are the symbol of power. Although she is as patient as the earth, we have seen many incidents in mythology and history where she bursts into anger and protests when her self-esteem is disturbed. A woman who has immense intelligence and intelligence hidden within her uses it wisely and at the right time and with cunning to achieve her goals. In this way, she eliminates the danger that has befallen her and her family. Background of the poem. The present text Inu Uddadirali Narirannevolu is taken from the 3rd chapter of Virtaparva of the work Karnata Bharat Kathmanjari. The Pandavas spent their 1-year period of incognito under the protection of King Virata, hiding their identities and engaging in various professions under different names. Draupadi is also a maidservant of King Virata's queen Sudeshta under the name Sarandri. Sudeshta's younger brother Kichaka once falls in love with the maidservant Sarandri. He repeatedly teases and torments her. Once, he tries to drag Draupadi into the arms of King Virata, but when he fails, he kicks her with his foot and humiliates her. Thus, the present part of the text begins with the episode where Draupadi, who is distressed and saddened by Kichaka's constant teasing, comes to Bhima to beg him to kill him. Draupadi's telling Bhima about the insult she has received from Kichaka, his reply, and finally the way she teases Bhima and raises his courage, and so on, is portrayed with drama and heart. ಆರಿಗುಸುರುವೆ ನಾರ ಸಾರುವೆ, ನಾರಿಗುರಲುವೆ ನಾರಿಗರುಹುವೆ, ನಾರ ಬೇಡುವೆನಕಟ ಹೆಂಗಸು ಜನ್ಮವನು ಸುಡಲಿ, ದೂರ ಪಾತಕಿಯೆನ್ನ ಒಲುಮು, ನಾರು ನವೆದವರುಂಟು ಮರಣವು, ಬಾರದೆಂದೊರಲಿದಳು ಬಸುರನು ಹೊಯ್ದು ಶಶಿವದನೆ. ಯಾರಿಗೆ ಹೇಳಲಿ, ಯಾರ ಬಳಿ ಹೋಗಲಿ, ಯಾರ ಹತ್ತಿರ ಗೋಳಿಟ್ಟುಕೊಳ್ಳಲಿ, ಯಾರಿಗೆ ತಿಳಿಸಲಿ, ಯಾರ ಹತ್ತಿರ ಸಹಾಯಕ್ಕಾಗಿ ಬೇಡಲಿ, ಅಕ್ಕಟ ಹೆಂಗಸು ಜನ್ಮವನು ಸುಡಲಿ, ಮಹಾಪಾಪಿಯಾಗಿ ನನ್ನಂತೆ ಗೋಳು ಪಟ್ಟವರು ಹಿಂದೆ ಯಾರಾದರೂ ಇದ್ದಾರೆಯೇ? ತನಗೆ ಸಾವು ಬರುವುದಿಲ್ಲ ಎಂದು ದ್ರೌಪದಿ ಹೊಟ್ಟೆಯನ್ನು ಬಡಿದುಕೊಂಡು ಗೋಳಿಟ್ಟಳು. No matter who I tell, no matter who I go to, no matter who I keep quiet about, no matter who I inform, no matter who I ask for help, may the wicked woman burn to death. Is there anyone in the past who has been punished like me as a great sinner? Draupadi beat her stomach and cursed, thinking that she would not die. ಯಮಸುತಂಗರಹುವೆನೆ ಧರ್ಮ ಕ್ಷಮೆಯಗರ ಹೊಡೆದಿಹುದು ಪಾರ್ಥನು. ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲಿ ಭ್ರಮಿತನಾಗಿಹನುಳಿದರಿಬ್ಬರು. ರಮಣರಿವರಿ ನಾಯ ಕೋಲಲ ಕ್ಷಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಧರ್ಮಜನಿಗೆ ಹೇಳಲೆ? ಅವನಿಗೆ ಧರ್ಮ ಕ್ಷಮೆ ಎಂಬ ಸರ್ಪದ ವಿಷ ಏರಿ ಸರ್ಪಕೆಚ್ಚಿದವರಂತೆ ನಿಷ್ಕ್ರಿಯನಾಗಿರುವನು. ಪಾರ್ಥನು ನನ್ನ ಮೇಲೆ ಮಮತೆಯುಳ್ಳವನು ಎನ್ನಲೇ ತನ್ನ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಸುಮ್ಮನಿರುವನು. ಉಳಿದ ಇಬ್ಬರು ಗಂಡರು, ಇವರು ಈ ನಾಯಿಯನ್ನು ಕೀಚಕನನ್ನು ಕೊಲ್ಲಲು ಅವರ ಶಕ್ತಿ ಸಾಲದು.
ನಿಸ್ಸಂದೇಹವಾಗಿ ಇದು ವಾಸ್ತವ ಎಂದು ದ್ರೌಪದಿ ತನ್ನ ಮನಸ್ಸಿನೊಳಗೆ ಎಂದುಕೊಂಡಳು. Should I tell Dharmajani? The venom of the serpent called Dharma and Kashmeya has entered him, and he will be inactive like a snakebite. Partha, who is affectionate towards me, is confused and silent at the command of his brother. The remaining two husbands, they are not strong enough to kill this dog, Kichaka. Draupadi thought in her mind that this is undoubtedly a reality. ಎಲ್ಲರೊಳು ಕಲಿಭೀಮನೆ ಮಿಡು. ಕುಳ್ಳ ಗಂಡನು ಹಾನಿ ಹರಿಬಕೆ. ನಿಲ್ಲದಂಗೈಸುವನು ಕಡು ಹೀಹಾಳಿಯುಳ್ಳವನು. ಕುಲ್ಲನಿವನು ಪಟ್ಟಳವನಾತನ್. ಗೆಲ್ಲವನು ಹೇಳುವೆನು ಬಳಿಕವ. ನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಎಲ್ಲ ಐವರಲ್ಲಿ ಕಲಿಭೀಮನೆ ಶೌರ್ಯ ಧೈರ್ಯವುಳ್ಳ ಗಂಡನು. ಮುಂದೆ ಬರುವ ಹಾನಿ ಕಷ್ಟಗಳನ್ನು ಯೋಚಿಸುತ್ತಾ ಹೆದರಿ ನಿಲ್ಲದೆ ಸಹಾಯಕ್ಕೆ ನಿಲ್ಲುವನು. ಅತಿ ಅಭಿಮಾನಿ ಅವಮಾನವನ್ನು ಸಹಿಸದವನು. ಈ ದುಷ್ಟನ ಕಿರುಕುಳ ಎಲ್ಲವನ್ನೂ ಆತನಿಗೆ ಹೇಳುವೆನು. ಬಳಿಕ ಅವನಲ್ಲಿಯೂ ಕೀಚಕನನ್ನು ಎದುರಿಸುವ ಸತ್ವ ಇಲ್ಲದಿದ್ದರೆ ಘೋರತರ ವಿಷವನ್ನು ಕುಡಿವೆನು ಎಂದು ದ್ರೌಪದಿ ನಿರ್ಧರಿಸಿದಳು. Among all the five, Kalibhima is the bravest and most courageous husband. He does not hesitate to help, thinking of the harm and hardships that lie ahead. He is very affectionate and does not tolerate humiliation. I will tell him all the harassment of this wicked man, then if he does not have the strength to face the wicked man, I will drink the poison of the great ones, Draupadi decided. ಎಬ್ಬಿಸಲು ಬುಗಿಲೆಂಬನೋಮೆ. ನೊಬ್ಬಳೇತಕ್ಕೆ ಬಂದೆ ಮೋರೆಯ. ಮಬ್ಬಿದೇಕೆಂದೆನ ಸಂತೈಸುವನು ಸಾಮದಲಿ. ತುಬ್ಬುವುದೋ ತಾ ಬಂದ ಬರವಿದು. ನಿಬ್ಬರವಲ ಜನದ ಮನಕಿ. ನೆಬ್ಬಿಸಿಯೇ ನೋಡುವೆನೆನುತ ಸಾರಿದಳು ವಲ್ಲಭನ. ಇವನನ್ನು ನಿದ್ದೆಯಿಂದ ಎಬ್ಬಿಸಿದರ ಬುಗಿಲೆಂದು ಸಿಟ್ಟು ಮಾಡುವನೋ? ಅಥವಾ ಒಬ್ಬಳೇ ಏತ್ಕೆ ಬಂದೆ? ಮುಖದಲ್ಲಿ ಬಾಡಿದ ಕಳೆ ಏಕೆ ಎಂದು ತನ್ನನ್ನು ಸಂತೈಸುವನು? ಪ್ರೀತಿಯಿಂದ ಅಪ್ಪಿಕೊಳ್ಳುವುದೋ ತಾನು ಬಂದ ಈ ಬರುವಿನ ಕ್ರಮ ಜನರ ದೃಷ್ಟಿಯಲ್ಲಿ ಆಕಸ್ಮಿಕ ಮತ್ತು ಆಶ್ಚರ್ಯವಲ್ಲವೇ? ಇನ್ನು ಇವನನ್ನು ಎಬ್ಬಿಸಿಯೇ ನೋಡುವೆನು ಎನ್ನತ್ತಾ ಗಂಡನ ಬಳಿಗೆ ಹೋದಳು. Will you be angry because you woke him up from his sleep? Or why did you come alone? Why did you comfort yourself? Why did you come to comfort yourself? Is it not a coincidence and a surprise in the eyes of the people that you have come to embrace him with love? She told her husband that she would wake him up and she went. ಮೆಲ್ಲನೆ ಮುಸುಕ ಸಡಿಲಿಸಿ. ಗಲ್ಲವನು ಹಿಡಿದಲು ಗಲಪ್ರತಿ. ಮಲ್ಲನೆದ್ದನು ನೋಡಿದನು ಪಾಂಚಾಲನಂದನೆಯ. ವಲ್ಲಭೆಯೇ ಬರವೇನು ಮುಖದಲ್ಲಿ? ತಲ್ಲಣವೇ ತಲೆದೋರುತ್ತಿದೆ ತಳು. ವಿಲ್ಲದು ಸುರಿರುಳೇಕೆ ಬಂದೆ ಲತಾಂಗಿ ಹೇಳೆಂದ. ದ್ರೌಪದಿಯು ಗಂಡನ ಮುಸುಕನ್ನು ಮೆಲ್ಲನೆ ಸಡಿಲಿಸಿ ತೆಗೆದು ಪ್ರೀತಿಯಿಂದ ಗಲ್ಲವನ್ನು ಹಿಡಿದು ಅಲುಗಿಸಲು ಸರಿಸಾಟಿಯಿಲ್ಲದ ಜೆಟ್ಟಿ ಭೀಮನು ಎಚ್ಚರಾದನು. ಭೀಮನು ಕಣ್ಣುಬಿಟ್ಟು ಪಾಂಚಾಲನಂದನೆ ದ್ರೌಪದಿಯನ್ನು ನೋಡಿದನು. ರಾಣಿಯವರು ಇಲ್ಲಿಗೆ ಬರಲು ಕಾರಣವೇನು? ನಿನ್ನ ಮುಖದಲ್ಲಿ ದುಃಖವೇ ಎದ್ದು ಕಾಣುತ್ತಿದೆ. ತಡಮಾಡದೆ ಹೇಳು, ಈ ರಾತ್ರಿಯಲ್ಲಿ ಏಕೆ ಬಂದೆ ಕೋಮಲೆ ಹೇಳು ಎಂದ. Draupadi slowly loosened her husband's veil and lovingly held the bridegroom and shook him. Bhima woke up with an incomparable smile. Bhima opened his eyes and looked at Draupadi of Panchalanandana. What is the reason for the queen to come here? Sorrow is evident on your face. Tell me without delay. Why did you come this night, Kumle? Tell me. ನಿನ್ನೆ ಹಗಲರೆಯಟ್ಟಿ ಕೀಚಕ. ಕುನ್ನಿಯೊದೆದನು ರಾಜಸಭೆಯಲ್ಲಿ. ನಿನ್ನ ಒಂದಿಗರಿರಲು ಪರಿಭವೋಚಿತವೇ ತನಗೆ. ಎನ್ನನವ ಬೆಂಬಳಿಯ ಬಿಡನ. ನಿನ್ನು ಬದುಕುವಳಲ್ಲ ಪಾತಕ. ನಿನ್ನ ತಾಗದೆ ಮಾಡದೆನಲ ಭೀಮ ಕತಿಗೊಂಡ. ದ್ರೌಪದಿ ಹೇಳಿದಳು, ನಿನ್ನೆ ಹಗಲು ನನ್ನನ್ನು ತುಡುಕಿ ಅಟ್ಟಿಸಿಕೊಂಡು ಬಂದು ರಾಜಸಭೆಯಲ್ಲಿ ಆ ಕೀಚಕ ಕುನ್ನಿಯು ನನಗೆ ಒದ್ದನು. ಆಗ ರಾಜಸಭೆಯಲ್ಲಿ ನಿನ್ನ ಒಡಹುಟ್ಟಿದವರು ಇದ್ದರೂ ಈ ಅವಮಾನವು ತನಗೆ ಯೋಗ್ಯವೇ? ನನ್ನನ್ನು ಅವನು ಬೆನ್ನುಹತ್ತದೆ ಬಿಡುವುದಿಲ್ಲ. ನಾನು ಇನ್ನೂ ಬದುಕಿಯಿರುವಳಲ್ಲ, ಸಾಯವೆನು. ಆ ಪಾಪವು ನಿನ್ನನ್ನು ತಾಗದೆ ಬಿಡುವುದಿಲ್ಲ ಎನ್ನಲು ಆಗ ಭೀಮನು ಸಿಟ್ಟಾದನು. Draupadi said, yesterday, in broad daylight, that wicked Kunni attacked me in the royal assembly. Even though your siblings were present in the royal assembly, is this insult worthy of him? He will not let me go without my back. I will not live or die. That sin will not let you live without touching me. Bhima became angry. ರಮಣ ಕೇಳುಳಿದವರು ತನ್ನನು ರಮಿಸುವರು ಮಾನಾರ್ಥವೆನೆ ನೀ.
ನಿರ್ಗಮಿಸುವರು ನೀನಲ್ಲದುಳಿದವರು ಚಿತ್ತಬಾಹಿರರು. ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಟಾರನ. ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈಮುಗಿದು. ರಮಣ ಕೇಳು ಉಳಿದವರೋ ತನ್ನನು ಮರ್ಯಾದೆಯ ಅರ್ಥಧರ್ಮಕ್ಕಾಗಿ ರಮಿಸಿ ಸುಖಪಡುವರು. ಬಯಕೆ ತೀರಿದ ನಂತರ ಹೊರಡುವರು ನಿರ್ಗಮಿಸುವರು. ನೀನಲ್ಲದೆ ಉಳಿದವರು ಉಚಿತವಾದ ಕೆಲಸಕ್ಕ ಬರುವವರಲ್ಲ. ನನ್ನನ್ನು ಸ್ವಲ್ಪ ಮಮತೆಯಿಂದ ಪ್ರೀತಿಯಿಂದ ನೀನು ನೋಡು. ಮನಸ್ಸಿನ ಗೊಂದಲವನ್ನು ತೊಲಗಿಸು. ಕತ್ತಿಯಂತಿರುವ ಕ್ರೂರ ಕೀಚಕನನ್ನು ಯಮನ ಮನೆಗೆ ಕಳುಹಿಸಿ ನನಗೆ ಕರುಣೆ ತೋರಿಸು ಎಂದು ದ್ರೌಪದಿ ಕೈಮುಗಿದಳು. Listen to Ramana, the rest will please her for the sake of honor and religion and be happy. After their desire is fulfilled, they will leave. Those who are left except you are not those who come for free. Look at me with a little affection, love, remove the confusion of the mind, send the cruel Kichaka, who is like a sword, to the house of Yam and show mercy to me, Draupadi said, folding her hands. ಕಲಹಕಾದೊಡೆ ನಾವು ರಮಿಸುವ. ರುಳಿದವರು ಬಳಿಕೇನು ಗಾದೆಯ. ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಅಳುಕಿ ನಡೆಯುವವರಲ್ಲ ನಿನ್ನೆಯ. ಹಳಿವು ಹರಿಭವ ಹೇಳಿ ಚಿತ್ತವ ತಿಳುಹಿಕೊಂಬದು ನಾವು ಬೀತರು ಧರ್ಮಜನ ಹೊರಗೆ. ಹೋರಾಡಬೇಕಾದಾಗ ನಾವು ಅಗತ್ಯವಿರುವುದನ್ನು ಅನುಭವಿಸಬೇಕು. ತಾವು ತಮ್ಮ ಹೆಂಡತಿಯರೊಂದಿಗೆ ಸಂತೋಷವನ್ನು ಅನುಭವಿಸುವವರು ಮಾತ್ರ ಉಳಿದಿದ್ದಾರೆ. ಹಾಗಾದರೆ ಗಾದೆಯ ಉಪಯೋಗವೇನು? ಗಾದೆಯ ಬಳಕೆ ಇಂತಿದೆ. ಕೆಲವರು ಗಳಿಸಿದರೆ ಕೆಲವರು ತಿಂದು ಜಾರಿಕೊಳ್ಳುತ್ತಾರೆ. ಇದು ಕೀಚಕನ ಭಯದಿಂದ ಅವನು ಮಾಡುತ್ತಿರುವ ಆಚರಣೆಯಲ್ಲ, ಆದರೆ ನೀತಿವಂತರ ಹೊರತಾಗಿ ನಾವು ಭಯಪಡುತ್ತೇವೆ. When we have to fight, we must experience what is necessary. Only those who enjoy themselves with their wives are left. So what is the use of the proverb? The use of the proverb is this: some earn, some eat and slip away. This is not a ritual that he does out of fear of the wicked, but we fear besides the righteous. ಹೆಂಡತಿಯ ಹರಿಬದಲಿಯೊಬ್ಬನೇ. ಗಂಡುಗೂಸೆ ವೈರಿಯನು ಕಡಿ. ಖಂಡವನು ಮಾಡುವನು ಮೇಣ್ ತನ್ನೊಡಲ ನಿಕ್ಕುವನು. ಗಂಡರೈವರು ಮೂರು ಲೋಕದ. ಗಂಡರೊಬ್ಬಳನಾಳಲಾರಿರಿ. ಗಂಡರೋ ನೀವು ಬಂಡರೋ ಹೇಳೆಂದಳಿಂದು ಮುಖಿ. ಲೋಕದಲ್ಲಿ ಹೆಂಡತಿಯ ರಕ್ಷಣೆಯನ್ನು ಒಬ್ಬನೇ ಗಂಡುಗೂಸು ಮಾಡುತ್ತಾನೆ, ವೈರಿಯನು ತುಂಡು ತುಂಡಾಗಿ ಮಾಡುವನು. ಪತ್ನಿಯ ರಕ್ಷಣೆಗಾಗಿ ತನ್ನ ಜೀವವನ್ನೇ ಬಲಿಕೊಡುವನು. ಆದರೆ ಇಲ್ಲಿಯೋ 5 ಗಂಡರು, ಅವರೋ ಮಹಾಶೂರರು, ಹೆಸರಿಗೆ 3 ಲೋಕದ ಗಂಡರು, ಆದರೆ ಒಬ್ಬಳನ್ನು ರಕ್ಷಣೆ ಮಾಡಿ ಆಳಲಾರಿರಿ. ಹೀಗಿರುವಾಗ ನೀವು ಗಂಡರೋ ಅಥವಾ ಬಂಡರೋ ಹೇಳು ಎಂದಳು ದ್ರೌಪದಿ. In the world, only one man can protect a wife, an enemy can tear her to pieces. He will sacrifice his life for the protection of his wife. But here, there are 5 men, they are great heroes, men of 3 worlds in name, but you cannot protect and rule over one woman. In this case, tell me whether you are a man or a treasure, said Draupadi. ಹೆಣ್ಣ ಹರಿಬಕ್ಕೋಸುಗವೆತ್ತ. ಮಣ್ಣನಾಜ್ಞೆಯ ಮೀರಿ ಕುಂತಿಯ. ಚಿನ್ನ ಬದುಕಿನೆಂದು ನುಡಿವರು ಕುಜನರಾದವರು. ಅಣ್ಣನವರಿಗೆ ದೂರುವುದು ನಾ. ಮುನ್ನದುರಿಯೂ ರಾಯನಾಜ್ಞೆಯ. ಕಣ್ಣಿನಲ್ಲಿ ಬಿಗಿವಡೆದು ಕೆಡೆದೆವು ಕಾಂತೆ ಕೇಳೆಂದ. ಒಂದು ಹೆಣ್ಣಿನ ರಕ್ಷಣೆಗಾಗಿ ತನ್ನ ಅಣ್ಣನ ಆಜ್ಞೆಯನ್ನು ಮೀರಿ ಕುಂತಿಯ ಚಿನ್ನ ಮಗ ಭೀಮ ಬದುಕಿದ ಎಂದು ಕೇಡಿಗ ಜನರು ಹೇಳುವರು. ಅಣ್ಣನವರನ್ನು ತೆಗಳುವುದು, ದೂರುವುದು ನಾನು ಅನುಭವಿಸುತ್ತಿರುವ ಉಣ್ಣದ ಉರಿ, ಇವು ಪಾಪದ ಕೆಲಸದ ನೋವು. ರಾಜನ ಕಣ್ಣಸನ್ನೆಯ ಆಜ್ಞೆಯ ಕಟ್ಟಿನಲ್ಲಿ ನಾವು ಬಿದ್ದಿರುವೆವು ಕಾಂತೆ ಕೇಳು ಎಂದ. Evil people say that Kunti's son Bhima lived by defying his elder brother's orders to protect a woman. To criticize and blame my elder brother is the burning pain I feel. These are the pains of sinful deeds. We are trapped in the shackles of the king's orders. Listen to the voice. ಇನ್ನು ಹುಟ್ಟದೇ ಇರಲಿ ನಾರಿಯ. ರೆನ್ನವಲು ಭಂಗಿತರು ಭುವನದೋ. ಲಿನ್ನು ಜನಿಸಲು ಬೇಡ ಗಂಡರು ಭೀಮಸನ್ನಿಬರು. ಎನ್ನವಲು ಪಾಂಡವರವಲು ಪನ್ನ ದುಃಖಿಗಳಾರು ನವೆದರು. ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು. ದ್ರೌಪದಿ ಸಣ್ಣಗೆ ತನಗೆ ತಾನೇ ಹಲುಬುತ್ತಾಳೆ. ಇನ್ನು ಮುಂದೆ ಹುಟ್ಟದೇ ಇರಲಿ ನನ್ನಂತೆ ಕಷ್ಟ ಅನುಭವಿಸುವ ಹೆಂಗಸರು, ನನ್ನಂತೆ ಭಂಗಪಡುವಂಥ ಹೆಣ್ಣುಗಳು ಈ ಭೂಮಿಯ ಮೇಲೆ ಇನ್ನೂ ಜನಿಸುವುದೇ ಬೇಡ. ಅವರಿಗೆ ಭೀಮ ಮತ್ತು ಅವನ ಸಹೋದರರಂತೆ ಇರುವ ಗಂಡರು ಸಿಗದೇ ಇರಲಿ. ನನ್ನಂತೆ ಹಾಗೂ ಪಾಂಡವರಂತೆ ದುಃಖಸಂಪನ್ನರಾದವರು, ಹೀಗೆ ಸತತ ದುಃಖ ಕಷ್ಟಗಳನ್ನು ಅನುಭವಿಸಿದವರು ಹಿಂದಿನ ಜನರಲ್ಲಿ ಯಾರಿದ್ದಾರೆ ಎಂದು ದ್ರೌಪದಿ ಬಹಳವಾಗಿ ಹಲುಬಿದಳು.
Draupadi sighed to herself, may there never be born again women who suffer like me, may there never be born again women on this earth who are as broken as me. May they never find husbands like Bhima and his brothers. May there never be found those who are as sorrowful as me and the Pandavas, who among the people of the past has ever experienced such continuous sorrow and suffering? Draupadi sighed deeply. ಮಂದೆಗೆಳಿಸಿದ ಪಾಪಿ ಕೌರವ. ನಂದು ಮುಂದಲೆವಿಡಿದು ಸೈಂಧವ. ಬಂದು ಬಳಿಕಾರಣ್ಯವಾಸದೊಳೆನ್ನ ನೆಳೆದೊಯ್ದ. ಇಂದು ಕೀಚಕ ನಾಯ ಕಾಲಲಿ. ನೊಂದೇ ನಾನಿ 3 ಬಾರಿಯೇ. ಬಂದ ಭಂಗವೇ ಸಾಕೆನುತ ಬಸವಳಿದಳಿಂದು ಮುಖಿ. ಆಂದು ಜೂಜಿನಲ್ಲಿ ಧರ್ಮಜ ಸೋತಾಗ ಸಭೆಯ ಎದುರಿಗೆ ತನ್ನನ್ನು ಪಾಪಿ ಕೌರವನು ಅಂದು ಮುಂದಲೆ ಹಿಡಿದು ಎಳೆಸಿದನು. ಬಳಿಕ ಅರಣ್ಯವಾಸದಲ್ಲಿ ಸೈಂಧವನು ಬಂದು ನನ್ನನ್ನು ಎಳೆದುಕೊಂಡು ಹೋದ. ಇಂದು ಕೀಚಕನಾಯಿಯ ಕಾಲಲ್ಲಿ ಒದೆಸಿಕೊಂಡು ನೋವು ತಿಂದೆ. ನಾನು ಅನುಭವಿಸಿದ ಈ 3 ಬಾರಿಯಲ್ಲಿ ಬಂದ ಅವಮಾನ ಸಾಕು. ಆ ಕೀಚಕ ಕಾದಿದ್ದಾನೆ, ಆದರೆ ಇನ್ನೂ ಅನುಭವಿಸಲಾರೆ ಎನ್ನುತ್ತಾ ಶಕ್ತಿಗುಂದಿದಳು ದ್ರೌಪದಿ. That day, when Dharmaja lost in gambling, the sinful Kauravas caught hold of her in front of the assembly. Then, during his stay in the forest, the Sindhavas came and dragged me away. Today, I was kicked by a dog and hurt. The humiliation I have suffered these 3 times is enough. That dog is waiting, but I can't bear it anymore, said Draupadi, losing strength. ಕಾಲನು ಕೆರಳಿದೊಡೆ ಮುರಿವೆ. ಚಾಳುತನದವರೆನ್ನನೊಬ್ಬಳ. ನಾಳಲಾರಿರಿ ಪಾಪಿಗಳಿರಪ ಕೀರ್ತಿಗಳು ಕಿರಳ. ತೋಳ ಹೊರೆ ನಿಮಗೇಕೆ ಭೂಮಿ. ಪಾಲ ವಂಶದೊಳುದಿಸಲೇತ್ಕೆ. ಕೂಳುಗೇಡಿಂಗೊಡಲ ಹೊರುವಿರಿ ಎಂದಳಿಂದು ಮುಖಿ. ಕೋಪಗೊಂಡರೆ ಯಮನನ್ನು ಸೋಲಿಸುವ ಶೌರ್ಯ ಉಳ್ಳವರು ನೀವು, ಆದರೆ ಪತ್ನಿಯಾದ ನನ್ನನೊಬ್ಬಳನ್ನು ರಕ್ಷಿಸಿ ಆಳಲಾರಿರಿ. ಪಾಪಿಗಳಿರ ಧರ್ಮನೀತಿಗೆ ತಪ್ಪುವ ಅಪಕೀರ್ತಿಗೆ ಅಳುಕುವಿರಲ್ಲ. ಶೌರ್ಯದ ತೋಳುಗಳ ಭಾರವನ್ನು ಹೊರವ ಕೆಲಸ ನಿಮಗೇಕೆ ಬೇಕು. ರಾಜವಂಶದಲ್ಲಿ ಹುಟ್ಟಿರುವುದೇತಕ್ಕೆ. ಕೂಳುಗೇಡಿಗೆ ಆಹಾರವನ್ನು ವ್ಯರ್ಥವಾಗಿ ನಾಶ ಮಾಡಲು ಹೊಟ್ಟೆ ಹೊರೆಯುವಿರಿ. ಕೂಳು ದಂಡಕ್ಕೆ ಮೈ ಬೆಳೆಸಿರುವುದು ಗಾದೆ ಎಂದಳು ದ್ರೌಪದಿ. You are brave enough to defeat Yam if you get angry, but you cannot protect and rule my wife. You sinners, you weep for the disgrace of deviating from the path of righteousness. Why do you need the burden of carrying the arms of bravery? Why are you born in a royal family? You will waste your time and eat food in vain. Your body is made of dirt. Proverb, said Draupadi. ಏನಲು ಕಂಬನಿದುಂಬಿದನು ಕಡು. ನೆನೆದುದಂತ ಕರ್ಣ ರೋಷದ. ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ. ತನುಪುಳಕವುಬ್ಬರಿಸಿ ಮೆಲ್ಲನೆ. ವನಿತೆಯನು ತೆಗೆದಪ್ಪಿದನು ಕಂ. ಬನಿಯದೊಡೆದನು ಸೆರಗಿನಲಿ ಕಲಿ ಭೀಮ ಮಾನಿನಿಯ. ದ್ರೌಪದಿಯು ಭೀಮ ನೀನು ನನಗೆ ಸಾಯಲು ಅಪ್ಪಣೆ ಕೊಟ್ಟೆ ಎಂದು ಅವನ ಪಾದಕ್ಕೆ ಬಿದ್ದು ಹೇಳಿದಾಗ ಭೀಮನ ಕಣ್ಣಿನಲ್ಲಿ ನೀರು ತುಂಬಿತು. ಅವನ ಮನಸ್ಸು ಅಂತಃಕರಣ ಕಂಬನಿಯಿಂದ ಬಹಳ ನೆನೆದು ಹೋಯಿತು. ಮನಸ್ಸಿನಲ್ಲಿ ಸಿಟ್ಟಿನ ಅಧಿಕತೆ ಹೆಚ್ಚಿತು. ಹಾಗೆಯೇ ಶತ್ರುಗಳನ್ನು ಮನಸ್ಸಿನಲ್ಲೇ ಹಿಂಡಿ ನುಚ್ಚು ಮಾಡಿದನು. ದ್ರೌಪದಿಯ ಬಗೆಗೆ ಪ್ರೀತಿಯಿಂದ ದೇಹದಲ್ಲಿ ರೋಮಾಂಚನವಾಗಿ ಮೈ ಉಬ್ಬಿತು. ಆಗ ಭೀಮನು ಅವಳನ್ನು ಎಬ್ಬಿಸಿ ಅಪ್ಪಿಕೊಂಡು ಸಮಾಧಾನಪಡಿಸಿದನು. ಮಾನಿನಿಯಾದ ದ್ರೌಪದಿಯ ಕಣ್ಣೀರನ್ನು ತನ್ನ ಹೊದೆದ ಬಟ್ಟೆಯ ಸೆರಗಿನಿಂದ ಒರೆಸಿದನು. When Draupadi fell at his feet and said, Bhima, you have given me permission to die, Bhima's eyes filled with tears. His mind and heart were deeply troubled. Anger increased in his mind. He crushed his enemies in his mind. His body swelled with love for Draupadi. Then Bhima woke her up, hugged her, and consoled her. He wiped away the tears of Draupadi, who was crying, with the folds of his cloth. ಕುರುಳ ನೇವರಿಸಿದನು ಗಲ್ಲವ. ನೊರಸಿ ಮುಂಡಾಡಿದನು ಮಂಚದ. ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಅರಸಿ ಬಿಡು ಬಿಡು ಖಾತಿಯನು ವಿ. ಸ್ತರಿಸಲೆ ಕೆಮ್ಮಣ್ಣನಾಗ್ನೆಯ. ಗೆರೆಯ ದಾಂಟಿದೆನು ಹೋಗೆಂದನ ಭೀಮ. ದ್ರೌಪದಿಯ ಸಂಕಟಪಡುತ್ತಿರುವ ಕುರುಳನ್ನು ಸವರಿ ನೇವರಿಸಿದನು. ಕಣ್ಣೀರು ಇಳಿದ ಗಲ್ಲವನ್ನು ಒರೆಸಿ ತಲೆಯನ್ನ ಸವರಿ ಎದೆಗೆ ಅವಚಿಕೊಂಡು ಮುದ್ದಾಡಿದನು. ಮಂಚದ ಬದಿಯಲ್ಲಿದ್ದ ಗಿಂಡಿಯ ನೀರಿನಿಂದ ಅತ್ತು ರಾಡಿಯಾಗಿದ್ದ ಅವಳ ಕಮಲದಂತಹ ಮುಖವನ್ನು ತೊಳೆದನು. ನನ್ನ ರಾಣಿ ಸಿಟ್ಟನ್ನು ಬಿಡು ಬಿಡು, ವಿಸ್ತರಿಸಿ ಹೇಳುವುದು ಏಕೆ ಬೇಕು. ನನ್ನ ಅಣ್ಣನ ಆಜ್ಞೆಯ ಗೆರೆಯನ್ನ ದಾಟಿದೆನು, ದಾಟಿಯೇ ಬಿಟ್ಟೆ, ಮನಃಶಾಂತಿಯಿಂದ ಹೋಗು ಎಂದನು ಆ ಭೀಮ. He stroked Draupadi's suffering forehead. He wiped her tear-stained chin, turned her head,
and kissed her on the chest. He washed her lotus-like face, which was red from weeping, with the water of the basin by the bed. My queen, let go of your anger. Why do you need to elaborate? I have crossed the line of my brother's command. I have crossed it. Go with peace of mind, said Bhima. ಬಸುರ ಬಗಿವೆನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮನರಿದೊಡೆ ಕೌರವ ವ್ರಜವ ಕುಸುರಿದರಿವೆನು ಭೀಮ ಕಷ್ಟವ ನೆಸಗಿದನು ಹಾಯಂದರಾದೊಡೆ ಮುಸುಡನ ಮರಾದ್ರಿಯಲಿ ತೇವೆನು ದೇವಸಂತತಿಯ ಇಗೋ ಕೀಚಕನ ಹೊಟ್ಟೆಯನ್ನು ಬಗೆಯುವೆನು ಅವನ ಕಡೆಯವರು ಸ್ವಲ್ಪ ಮಿಸುಕಾಡಿ ವಿರೋಧಿಸಿದರೆ ವಿರಾಟವಂಶದ ಹೆಸರೇ ಇಲ್ಲದಂತೆ ತೊಡೆದು ಹಾಕುವೆನು ನಮ್ಮನ್ನು ಕೌರವರು ಅರಿತರೆ ಕೌರವಂಶವನ್ನ ಸಣ್ಣಸಿಗಿದು ಕತ್ತರಿಸುವೆನು ಭೀಮನು ಅತಿಹಿಂಸೆ ಮಾಡಿದನು ಅಯ್ಯೋ ಎಂದರೆ ದೇವತೆಗಳಾಗಿರಲಿ ಅವರ ಮುಖವನ್ನು ದೇವಗಿರಿ ಪರ್ವತದಲ್ಲಿ ತೆಗೆದು ತಿಕ್ಕಿ ಹಾಕುವೆನು ಎಂದನು. Behold, I will cut open the belly of Kichaka. If his followers resist even a little, I will wipe out the name of the Virata dynasty. If the Kauravas find out about us, I will cut the Kaurava dynasty into small pieces. Bhima committed extreme violence. Oh, alas! That is, even if they are gods, I will crush their faces on the Devgiri mountain. Dear students, if you found this explanation helpful, please share this video with your friends so they can also benefit from it. I've included links to summaries of other lessons in the description. Be sure to check those out as well. For more lesson explanations, don't forget to subscribe to our channel.